ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗ್ರೋ ಆ್ಯಂಡ್ ಬಿಲ್ಡ್ ಟುಗೆದರ್. ಇವತ್ತು ನಾವು ನಮ್ಮ 21st ಪ್ರಾಜೆಕ್ಟ್ನ ನೋಡ್ತಾ ಇದ್ದೀವಿ. ಅದೇ ಆರ್ಡಿನೋ ಆಟೋಮೆಟಿಕ್ ಬ್ಯಾರಿಯರ್ ಗೇಟ್ ಸಿಸ್ಟಮ್. ಬನ್ನಿ ಈ ಪ್ರಾಜೆಕ್ಟ್ನ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಆಟೋಮೆಟಿಕ್ ಬ್ಯಾರಿಯರ್ ಗೇಟ್? ಇನ್ ಸಿಂಪಲ್ ವರ್ಡ್ಸ್, ದ ಸಿಸ್ಟಮ್ ಯೂಸ್ಡ್ ಆನ್ ಅಲ್ಟ್ರಾಸಾನಿಕ್ ಸೆನ್ಸರ್ ಟು ಡಿಟೆಕ್ಟ್ ದ ವೆಹಿಕಲ್. ಏನು ಮಾಡುತ್ತೆ ಅಂದರೆ, ಗಾಡಿ ಬರೋಕ್ಕೂ ಅಲ್ಟ್ರಾಸಾನಿಕ್ ಸೆನ್ಸರ್ ಡಿಟೆಕ್ಟ್ ಮಾಡುತ್ತೆ. ವೆನ್ ದ ವೆಹಿಕಲ್ ಕಮ್ ಕ್ಲೋಸರ್, ಆರ್ಡಿನೋ ಕಮಾಂಡ್ಸ್ ಎ ಸರ್ವೋ ಮೋಟರ್ ಟು ಲಿಫ್ಟ್ ದ ಬ್ಯಾರಿಯರ್. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಗಾಡಿ ಬಂದು ನಿಲ್ಲಕ್ಕೂ ಅಲ್ಟ್ರಾಸಾನಿಕ್ ಸೆನ್ಸರ್ ಆರ್ಡಿನೋ ಕಮಾಂಡ್ ಕೊಡುತ್ತೆ. ಅಲ್ಲಿಂದ ಸರ್ವೋ ಮೋಟರಿಗೆ ಕಮಾಂಡ್ ಕೊಟ್ಟು ಸರ್ವೋ ಮೋಟರ್ ಓಪನ್ ಮಾಡುತ್ತೆ ಡೋರ್ನ. ಅವಾಗ ಗಾಡಿ ಒಳಗೆ ಹೋಗಿ ಗ್ರೀನ್ ಲೈಟ್ ಆನ್ ಆಗುತ್ತೆ. ಅವಾಗ ಗಾಡಿ ಹತ್ರ ಬಂದಾಗ ಗ್ರೀನ್ ಲೈಟ್ ಆನ್ ಆಗುತ್ತೆ, ಮತ್ತು ಓಪನ್ ಆಗುತ್ತೆ. ಇಲ್ಲಿ ಲಿಡ್ ಓಪನ್ ಆಗುತ್ತೆ, ಆಮೇಲೆ ಅದು ಕ್ಲೋಸ್ ಆಗುತ್ತೆ, ರೆಡ್ ಲೈಟ್ ಆನ್ ಆಗುತ್ತೆ. ಓಕೆ, ಹೌ ಇಟ್ ಡಿಸೈಡ್ಸ್? HCSR04 ಫಾರ್ ಮೆಜರ್ಸ್ ದ ಡಿಸ್ಟೆನ್ಸ್. ಇದು ನಮ್ಮ ಅಲ್ಟ್ರಾಸಾನಿಕ್ ಸೆನ್ಸರ್ ಏನು ಮಾಡುತ್ತೆ ಅಂದರೆ, ಡಿಸ್ಟೆನ್ಸ್ನ ಮೆಜರ್ ಮಾಡುತ್ತೆ. ಓಕೆ, ಆರ್ಡಿನೋ ಕ್ಯಾಲ್ಕುಲೇಟ್ ಮಾಡುತ್ತೆ ಇನ್ ಸೆಂಟಿಮೀಟರ್. ಡಿಸ್ಟೆನ್ಸ್ನ ಸೆಂಟಿಮೀಟರಲ್ಲಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಇಫ್ ದ ಡಿಸ್ಟೆನ್ಸ್ ಇಸ್ ಬಿಲೋ 15 ಸೆಂಟಿಮೀಟರ್, ದ ವೆಹಿಕಲ್ ಈಸ್ ಕನ್ಸಿಡರ್ ಡಿಟೆಕ್ಟೆಡ್. 15 ಸೆಂಟಿಮೀಟರ್ಗಿಂತ ಹತ್ತಿರ ವೆಹಿಕಲ್ ಬಂದರೆ ಅಲ್ಟ್ರಾಸಾನಿಕ್ ಸೆನ್ಸರ್ಗೆ, ಅವಾಗ ಅದು ವೆಹಿಕಲ್ ಬಂದಿದೆ ಅಂತ ಡಿಟೆಕ್ಟ್ ಮಾಡುತ್ತೆ. ಅವಾಗ ಏನು ಮಾಡುತ್ತೆ, ಅಲ್ಟ್ರಾಸಾನಿಕ್ ಸೆನ್ಸರ್ 90 ಡಿಗ್ರಿ ರೊಟೇಟ್ ಆಗುತ್ತೆ, ಅಂದರೆ ಡೋರ್ ಹಿಂಗಿದ್ದು ಓಪನ್ ಆಗುತ್ತೆ. Okay. Result: after opening, the system waits 3 seconds, closes the barrier back to the zero and returns the LED to the closed state indication. ಬಂದಮೇಲೆ 5 ಸೆಕೆಂಡ್ ವೇಟ್ ಮಾಡುತ್ತೆ. ಅದಾದ್ಮೇಲೆ ಮತ್ತೆ ಅದು ಕ್ಲೋಸ್ ಸ್ಟೇಟಿಗೆ ಹೋಗುತ್ತೆ. ಆಮೇಲೆ LED ಗ್ರೀನಿಂದ ರೆಡ್ ಆಗುತ್ತೆ. ಈ ಥರ ವರ್ಕಿಂಗ್ ಇದ್ರೆ ಇದು. ನೆಕ್ಸ್ಟ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ನೋಡ್ತಾ ಹೋದರೆ, ಡಿಟೆಕ್ಟ್ಸ್ ಎ ನಿಯರ್ ಬೈ ವೆಹಿಕಲ್ ವಿದೌಟ್ ಎನಿ ಫಿಸಿಕಲ್ ಕಾಂಟ್ಯಾಕ್ಟ್. ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ವೆಹಿಕಲ್ ಬಂದಿದೆ ಇಲ್ವ ಅಂತ ಡಿಸೈಡ್ ಮಾಡ್ಬೋದು. ಮೆಜರ್ಸ್ ಡಿಸ್ಟೆನ್ಸ್ ಯೂಸಿಂಗ್ ದ HCSR04 ಅಲ್ಟ್ರಾಸಾನಿಕ್ ಸೆನ್ಸರ್. ಅಲ್ಟ್ರಾಸಾನಿಕ್ ಸೆನ್ಸರ್ ಇಟ್ಕೊಂಡು ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಯೂಸ್ ಆ್ಯನ್ ಆರ್ಡಿನೋ ಉನೋ ಹ್ಯಾಸ್ ಎ ಕಂಟ್ರೋಲ್ ಯೂನಿಟ್. ಆರ್ಡಿನೋ ಯೂನಿಟ್ನ ಕಂಟ್ರೋಲ್ ಯೂನಿಟಾಗಿ ಯೂಸ್ ಮಾಡ್ತೀವಿ. ಕಂಟ್ರೋಲ್ ಆ್ಯಂಡ್ ಸರ್ವೋ ಮೋಟರ್ ಹ್ಯಾಸ್ ಎನ್ ಆಟೋಮೆಟಿಕ್ ಬ್ಯಾರಿಯರ್. ಸರ್ವೋ ಮೋಟರ್ನ ನಾವು ಆಟೋಮೆಟಿಕ್ ಬ್ಯಾರಿಯರ್ ಥರ ಯೂಸ್ ಮಾಡ್ತೀವಿ. ಯೂಸಸ್ ರೆಡ್ ಲೈಟ್ ಆ್ಯಂಡ್ ಗ್ರೀನ್ ಲೈಟ್ ಟು ಕ್ಲಿಯರ್ ಸ್ಟೇಟ್ ಇಂಡಿಕೇಶನ್. ಇಂಡಿಕೇಟ್ ಮಾಡೋಕ್ಕೆ ಗ್ರೀನ್ ಲೈಟ್ ಮತ್ತು ರೆಡ್ ಲೈಟ್ ಯೂಸ್ ಮಾಡ್ತಿದ್ವಿ. ಡೆಮಾನ್ಸ್ಟ್ರೇಷನ್ ಕಂಡೀಷನಲ್ ಲಾಜಿಕ್ ಆ್ಯಂಡ್ ಟೈಮರ್ ಆಟೋಮೇಷನ್ ಇನ್ ಆರ್ಡಿನೋ ಪ್ರೋಗ್ರಾಮಿಂಗ್. ನಾವು ಕಂಡೀಷನಲ್ ಲಾಜಿಕ್ ಮತ್ತು ಟೈಮರ್ ನಾವು ಆರ್ಡಿನೋ ಪ್ರೋಗ್ರಾಮಿಂಗ್ ಇನ್ಕ್ಲೂಡ್ ಮಾಡಿದ್ದೀವಿ. ಈ ಡಿಟೆಕ್ಷನ್ ಹೆಂಗಾಗತ್ತೆ ಅಂದರೆ, ವೆಹಿಕಲ್ಲು 15 ಸೆಂಟಿಮೀಟರ್ಗಿಂತ ಕಮ್ಮಿ ಇದ್ದರೆ ಡಿಟೆಕ್ಷನ್ ಮಾಡುತ್ತೆ. ಆಮೇಲೆ ಓಪನ್ ಏನು ಮಾಡುತ್ತೆ, ಸರ್ವೋ ಮೋಟರ್ 90 ಡಿಗ್ರಿ ಮಾಡುತ್ತೆ. ಕ್ಲೋಸ್ ಮಾಡೋದಿದ್ರೆ ಸರ್ವೋ ಡಿಗ್ರಿ 0 ಡಿಗ್ರಿ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪೊನೆಂಟ್ಸ್ ರಿಕ್ವೈರ್ಡ್. ಕಾಂಪೊನೆಂಟ್ಸ್ ಏನೇನು ಬೇಕು ಈ ಪ್ರಾಜೆಕ್ಟ್ ಮಾಡೋಕ್ಕೆ ಅಂದರೆ, ಆರ್ಡಿನೋ HCSR04 ಬೇಕು, ಸರ್ವೋ ಮೋಟರ್ ಬೇಕು, ರೆಡ್ LED ಬೇಕು, ಗ್ರೀನ್ LED, ರೆಜಿಸ್ಟರು, ಬ್ರೆಡ್ ಬೋರ್ಡು, ಜಂಬಲ್ ವೈರ್. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸು. ಈಗ ಬನ್ನಿ ಪಿನ್ ಕಾನ್ಫಿಗರೇಷನ್ ನೋಡೋಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಪಿನ್ ಡಯಾಗ್ರಾಮಲ್ಲೇ ಎಲ್ಲದನ್ನು ನೋಡ್ತಾ ಹೋಗೋಣ. ಓಕೆ, ನಮ್ಗೆ ಬೇಕಾಗಿರೋದು 4 ಕಾಂಪೊನೆಂಟು. ಒಂದು ಸರ್ವೋ ಮೋಟರು, ಒಂದು ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸರ್ HCSR04, 2 LED ರೆಡ್ ಮತ್ತು ಗ್ರೀನ್. ಓಕೆ, ನಾವು ಫಸ್ಟು ಸರ್ವೋ ಮೋಟರ್ದು ಕನೆಕ್ಷನ್ ನೋಡ್ತಾ ಹೋಗೋಣ. ಕಾಮನ್ ಗ್ರೌಂಡಿಂದ ಕಾಮನ್ ಗ್ರೌಂಡು, ಕಾಮನ್ VCC ಇಂದ ಕಾಮನ್ VCC, ನೆಕ್ಸ್ಟು ಸಿಗ್ನಲಿಂದ ಪಿನ್ ನಂಬರ್ 6. ಇಲ್ಲಿ ನಮ್ಮ ಸರ್ವೋ ಮೋಟರ್ ಕನೆಕ್ಷನ್ ಮುಗೀತು. ಈಗ ಅಲ್ಟ್ರಾಸಾನಿಕ್ ಸೆನ್ಸರ್ದು ಕನೆಕ್ಷನ್ ಮಾಡ್ತಾ ಹೋಗೋಣ. ಗ್ರೌಂಡಿಂದ ಕಾಮನ್ ಗ್ರೌಂಡಿಗೆ, VCCಯಿಂದ ಕಾಮನ್ VCCಗೆ, ಟ್ರಿಗ್ ಪಿನ್ನಿಂದ ನಾವು ಪಿನ್ ನಂಬರ್ 9ಗೆ ಕೊಡ್ತಿದ್ದೀವಿ, ಎಕೋ ಪಿನ್ನಿಂದ ಪಿನ್ ನಂಬರ್ 10ಗೆ ಕೊಡ್ತಿದ್ದೀವಿ, VCCಯಿಂದ VCC ಕೊಡ್ತಿದ್ದೀವಿ. ಇಷ್ಟೇ. ಇಲ್ಲಿಗೆ ನಮ್ಗೆ ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸರ್ದು ಕನೆಕ್ಷನ್ ಮುಗೀತು. ಈಗ ಬಂದುಬಿಟ್ಟು LED ಕನೆಕ್ಷನ್. LED ನೆಗೆಟಿವಿಂದ ಒಂದು 220 ಓಮ್ ರೆಸಿಸ್ಟರು, ಇದು ಸೇಮ್ ಗ್ರೀನಿಂದನೂ ನೆಗೆಟಿವಿಂದ 220 ಓಮ್ ರೆಸಿಸ್ಟರ್. ಈಗ ಪಾಸಿಟಿವ್ ಬಂದರೆ ಪಾಸಿಟಿವ್ ರೆಡ್ಡಿಂದ ನಾವು ಪಿನ್ ನಂಬರ್ 80 ಕನೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಗ್ರೀನಿಂದನೂ ನಾವು ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡ್ತೀವಿ. ಗ್ರೀನ್ ಪಾಸಿಟಿವ್ನ ಪಿನ್ ನಂಬರ್ 7, ರೆಡ್ ಪಾಸಿಟಿವ್ನ ಪಿನ್ ನಂಬರ್ 8, ಆಮೇಲೆ ಇದ್ರದ್ದು ಟ್ರಿಗ್ ಪಿನ್ 9, ಇದ್ರ ಎಕೋ ಪಿನ್ 10, ಇದ್ರ ಸರ್ವೋ ಮೋಟರ್ ಪಿನ್ ನಂಬರ್ 6. ಇದಿಷ್ಟು ಇದ್ರ ಕನೆಕ್ಷನ್. ಓಕೆ, ನೆಕ್ಸ್ಟ್ ನಾವು ವರ್ಕಿಂಗ್ ಪ್ರಿನ್ಸಿಪಲ್ ನೋಡ್ತಾ ಹೋದರೆ ಏನೇನಾಗುತ್ತೆ. ಫಸ್ಟ್ ಟ್ರಿಗ್ ಪಿನ್ನು ಪಲ್ಸ್ನ ಸೆಂಡ್ ಮಾಡುತ್ತೆ. ಓಕೆ, ಟ್ರಿಗ್ ಪಿನ್ ಏನು ಮಾಡ್ತಿರುತ್ತೆ, ಅಲ್ಟ್ರಾಸಾನಿಕ್ ಸೌಂಡ್ ವೇವ್ಸ್ನ ಕಳಿಸ್ತಾ ಇರುತ್ತೆ. ಅದು ಯಾವುದಾದ್ರೂ ಒಂದು ಆಬ್ಜೆಕ್ಟಿಗೆ ಡ್ಯಾಶ್ ಹೊಡೆದು ಇಲ್ಲ ಹಿಟ್ ಮಾಡಿ ರಿಟರ್ನ್ ಎಲ್ಲಿ ಬರುತ್ತೆ, ಎಕೋ ಪಿನ್ನಿಗೆ ಬರುತ್ತೆ. ಓಕೆ, ಆ ಬರೋ ಟೈಮಿಂಗ್ಸ್ನ ಅದನ್ನು ಕ್ಯಾಲ್ಕುಲೇಟ್ ಇಟ್ಕೊಂಡು ಆರ್ಡಿನೋ ಏನು ಮಾಡುತ್ತೆ, ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ಓಕೆ, ಈಗ ಡಿಟೆಕ್ಷನ್ ಹೆಂಗೆ ಮಾಡುತ್ತೆ ಅಂದರೆ, ಡಿಸ್ಟೆನ್ಸು 0 ಇಂದ 15 ಸೆಂಟಿಮೀಟರ್ ಒಳಗಿದ್ರೆ ಗಾಡಿ ಇಲ್ಲ ಆಬ್ಜೆಕ್ಟ್ ಯಾವುದೋ ಒಂದು ಹತ್ರ ಬಂದರೆ ಗೇಟು ಓಪನ್ ಆಗುತ್ತೆ. ಗೇಟ್ ಓಪನ್ ಆಗುತ್ತೆ 90 ಡಿಗ್ರಿ ಅಂದರೆ ಸರ್ವೋ ಮೋಟರ್ 90 ಡಿಗ್ರಿಗೆ ಆಗುತ್ತೆ. ಆವಾಗ ಗಾಡಿಗಳು ಎಂಟರ್ ಮಾಡ್ಬೋದು. ಆಮೇಲೆ 5 ಸೆಕೆಂಡ್ ವೇಟ್ ಮಾಡಿ ಆಮೇಲೆ ಕ್ಲೋಸ್ ಆಗುತ್ತೆ. ಓಕೆ,
ಆಫ್ಟರ್ 3 ಸೆಕೆಂಡ್ ಸರ್ವೋ ಮೋಟರ್ ಮತ್ತು 0 ಡಿಗ್ರಿಗೆ ಆಗುತ್ತೆ, ರೆಡ್ ಲೈಟ್ ಆನ್ ಆಗುತ್ತೆ. ಇದು ಇದ್ರ ವರ್ಕಿಂಗ್ ಪ್ರಿನ್ಸಿಪಲ್. ಈಗ ಬನ್ನಿ ಕೋಡ್ ನೋಡ್ತಾ ಹೋಗೋಣ. ಕೋಡಲ್ಲಿ ಏನು ಹ್ಯಾಶ್ ಇನ್ಕ್ಲೂಡ್ ಸರ್ವೋ ಡಾಟೇಜ್, ಇದು ಸರ್ವೋ ಲೈಬ್ರರಿ. ಸರ್ವೋ ಮೋಟರ್ ರನ್ ಮಾಡಬೇಕಂದ್ರೆ ಈ ಲೈಬ್ರರಿ ನಾವು ಬರೀಬೇಕು. ಓಕೆ, ಸರ್ವೋ ಬ್ಯಾರಿಯರ್ ಸರ್ವೋ, ಇದು ಬ್ಯಾರಿಯರಿಗೆ ಬೇಕು ಅಂತ ಒಂದು ಇಂಡಿಕೇಶನು. ಓಕೆ, ಕಾನ್ಸ್ಟೆಂಟ್ ಇಂಟ್ ಟ್ರಿಕ್ ಪಿನ್ ಈಸ್ ಈಕ್ವಲ್ ಟು 9. ಟ್ರಿಕ್ ಪಿನ್ನ ನಾವು ಪಿನ್ ನಂಬರ್ 9ಗೆ ಕನೆಕ್ಟ್ ಮಾಡಿದ್ದೀವಿ. ಕಾನ್ಸ್ಟೆಂಟ್ ಇಂಟ್ ಎಕೋ ಪಿನ್ ಈಸ್ ಈಕ್ವಲ್ ಟು 10. ನಾವು ಎಕೋ ಪಿನ್ನ ನಾವು ಪಿನ್ ನಂಬರ್ 10ಗೆ ಕನೆಕ್ಟ್ ಮಾಡಿದ್ದೀವಿ, ಆರ್ಡಿನೋ ಪಿನ್ ನಂಬರ್ 10ಗೆ. ಅದೇ ರೀತಿ ಇಂಟ್ ಸರ್ವೋ ಪಿನ್, ಸರ್ವೋ ಮೋಟರಿನ ಪಿನ್ನು ಪಿನ್ ನಂಬರ್ 6, ಗ್ರೀನ್ ಎಲ್ ಇ ಡಿ ಪಿನ್ 7ಗೆ ಕನೆಕ್ಟ್ ಮಾಡಿದ್ದೀವಿ, ರೆಡ್ ಎಲ್ ಇ ಡಿ ಪಿನ್ 8ಗೆ ಕನೆಕ್ಟ್ ಮಾಡಿದ್ದೀವಿ. ಓಕೆ, ಲಾಂಗ್ ಡ್ಯೂರೇಷನ್, ಫ್ಲೋಟ್ ಡಿಸ್ಟೆನ್ಸ್, ವಾಯ್ಡ್ ಸೆಟಪ್, ಪಿನ್ ಮೋಡ್, ಟ್ರಿಕ್ ಪಿನ್ ಔಟ್ಪುಟ್, ಪಿನ್ ಮೋಡ್, ಎಕೋ ಪಿನ್ ಇನ್ಪುಟ್, ಗ್ರೀನ್ ಲೈಟ್ ಡಿ ಔಟ್ಪುಟ್, ರೆಡ್ ಎಲ್ ಇ ಡಿ ಔಟ್ಪುಟ್. ಓಕೆ, ಬ್ಯಾರಿಯರ್ ಸರ್ವೋ ಡಾಟ್ ಅಟ್ಯಾಚ್ ಸರ್ವೋ ಪಿನ್, ಅಂದರೆ ಸರ್ವೋ ಪಿನ್ನಲ್ಲಿ ಏನೇನಾಗುತ್ತೆ ಅದು ನೋಡೋಣ ಅಂತ. ಓಕೆ, ನೆಕ್ಸ್ಟ್ ಬ್ಯಾರಿಯರ್ ಸರ್ವೋ ಡಾಟ್ ರೈಟ್ 0 ಡಿಗ್ರಿ. ಇಲ್ಲಿ ಡಿಗ್ರಿ ಬ್ಯಾರಿಯರ್ ಸರ್ವೋ ಅಂದರೆ ಸರ್ವೋ ಮೋಟರ್ ಯಾವ್ದಿರುತ್ತೆ, ಫಸ್ಟು 0 ಡಿಗ್ರಿಯಾಗಿರುತ್ತೆ. 0 ಡಿಗ್ರಿ ಇದ್ದಾಗ ಏನು ಮಾಡುತ್ತೆ, ರೆಡ್ ಲೈಟ್ ಹೈ ಇರಬೇಕು, ರೆಡ್ ಎಲ್ ಇ ಡಿ ಹೈ, ಆಮೇಲೆ ಗ್ರೀನ್ ಎಲ್ ಇ ಡಿ ಲೋ ಆಗಿರಬೇಕು. ಓಕೆ ಓಕೆ ಈಗ ಇಲ್ಲಿ ನೋಡಿ ಪಾರ್ಟ್ 2 ಬಂದರೆ ನೆಕ್ಸ್ಟ್ ವೈಡ್ ಲೂಪಿಗೆ ಬಂದ ಹೋದರೆ ಅಲ್ಟ್ರಾಸಾನಿಕ್ ಪಲ್ಸ್ ಹೇಗೆ ಹೋಗುತ್ತೆ, ಡಿಜಿಟಲ್ ರೈಟ್, ಟ್ರಿಕ್ ಪಿನ್ ಲೋ ಇದ್ದರೆ, ಟ್ರಿಗರ್ ಪಿನ್ ಲೋ ಇದ್ದರೆ ಎಷ್ಟು 2 ಮಿಲಿ ಸೆಕೆಂಡ್ ಡಿಲೇ ಕೊಡಬೇಕು. ಓಕೆ, ಆಮೇಲೆ ಡಿಜಿಟಲ್ ಪಿನ್ ಹೈ ಇದ್ದರೆ, ಟ್ರಿಕ್ ಪಿನ್ ಹೈ ಇದ್ದರೆ, ಡಿಜಿಟಲ್ ರೈಟ್ ಟ್ರಿಕ್ ಪಿನ್ ಹೈ ಇದ್ದರೆ 10 ಮೈಕ್ರೋ ಸೆಕೆಂಡ್ ಡಿಲೇ ಕೊಡ್ತೀವಿ. ಡಿಜಿಟಲ್ ರೈಟ್ ಟ್ರಿಕ್ ಪಿನ್ ಲೋ ಇದ್ದರೆ ಏನು ಮಾಡ್ತೀವಿ ಗೊತ್ತಾ, ಡ್ಯೂರೇಷನ್ ಈಸ್ ಈಕ್ವಲ್ ಟು ಪಲ್ಸ್ ಇನ್ ಎಕೋ ಪಿನ್ ಹೈ. ಎಷ್ಟೊತ್ತು ಎಕೋ ಪಿನ್ ಹೈ ಆಗಿದೆ ಅಂದರೆ ಡಿಸ್ಟೆನ್ಸಿಂದ ಅದು ಬೌನ್ಸ್ ಬ್ಯಾಕ್ ಆಗಿದ್ದು, ಅಲ್ಟ್ರಾಸಾನಿಕ್ ಸೌಂಡ್ ವೇವಿಂದ ಹೋಗಿ ಆಬ್ಜೆಕ್ಟಿಗೆ ಹಿಟ್ ಆಗಿ ರಿಟರ್ನ್ ಆಗತ್ತಲ್ಲ, ರಿಟರ್ನ್ ಆದಾಗ ಎಕೋ ಪಿನ್ ಅದನ್ನು ರಿಸೀವ್ ಮಾಡ್ಕೊತಿರುತ್ತಲ್ಲ, ಎಷ್ಟೊತ್ತು ರಿಸೀವ್ ಮಾಡ್ಕೊತಿರುತ್ತೆ, ಎಷ್ಟೊತ್ತು ಹೈ ಇರುತ್ತಲ್ಲ, ಅದೇ ಈ ಟೈಮ್ ಡ್ಯೂರೇಷನ್. ಓಕೆ, ಆ ಡ್ಯೂರೇಷನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪಲ್ಸ್ ಇನ್ ಎಕೋ ಪಿನ್ ಹೈ ಎಷ್ಟೊತ್ತಿರುತ್ತೋ ಅದೇ ಡ್ಯೂರೇಷನ್ನು ನಮ್ಮದು. ಆ ಡ್ಯೂರೇಷನ್ ಸಿಕ್ಕಿದೆ, ನಾವು ಡಿಸ್ಟೆನ್ಸ್ನ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಡ್ಯೂರೇಷನ್ ಇಂಟು 0.0343 ಡಿವೈಡೆಡ್ ಬೈ 2. ಇದೇ ಬೇಸಿಕ್ ಫಾರ್ಮುಲಾ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ. ಓಕೆ, ನಮಗೀಗ ಸೀರಿಯಲ್ ಮಾನಿಟರಲ್ಲಿ ಇದನ್ನು ಡಿಸ್ಪ್ಲೇ ಮಾಡಬೇಕಾದ್ರೆ ಸೀರಿಯಲ್ ಡಾಟ್ ಪ್ರಿಂಟ್ ಡಿಸ್ಟೆನ್ಸ್ ವ್ಯಾಲ್ಯೂ, ಸೀರಿಯಲ್ ಡಾಟ್ ಪ್ರಿಂಟ್ ಇನ್ ಸೆಂಟಿಮೀಟರ್. ಎಲ್ ಎನ್ ಅಂದರೆ ನಮ್ಗೆ ಇನ್ ಯೂನಿಟ್ಸ್ ಬರಿಬೇಕಾದ್ರೆ ಎಲ್ ಎನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಇಫ್ ಸ್ಟೇಟ್ಮೆಂಟ್. ಇಫ್ ಡಿಸ್ಟೆನ್ಸ್ ಇಸ್ ಗ್ರೇಟರ್ ದೆನ್ 0 ಆ್ಯಂಡ್ ಡಿಸ್ಟೆನ್ಸ್ ಇಸ್ ಲೆಸ್ ದೆನ್ 0, ಇಫ್ ಡಿಸ್ಟೆನ್ಸ್ ಇಸ್ ಲೆಸ್ ದೆನ್ 0 and distance is greater than 15, then open barrier. ಅಂದರೆ ನಮ್ಮ ಡಿಸ್ಟೆನ್ಸು 0 ಡಿಗ್ರಿಗಿಂತ ಜಾಸ್ತಿ 15 ಡಿಗ್ರಿಗಿಂತ ಕಮ್ಮಿ ಇದ್ದರೆ, 15 ಸೆಂಟಿಮೀಟರ್ಗಿಂತ ಕಮ್ಮಿ, 0 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಅದು ಓಪನ್ ಇಂಡಿಕೇಶನ್, ಅಂದರೆ ಆಬ್ಜೆಕ್ಟ್ ಡಿಟೆಕ್ಟ್ ಮಾಡುತ್ತೆ. ಅವಾಗ ಏನು ಮಾಡುತ್ತೆ, ಬ್ಯಾರಿಯರ್ ಸರ್ವೋ ಡಾಟ್ ರೈಟ್ 90 ಡಿಗ್ರಿ ಆಗುತ್ತೆ. ಅಂದರೆ ಸರ್ವೋ ಮೋಟರ್ ಹಿಂಗಿರೋದು ಹಿಂಗಾಗತ್ತೆ, ಅಂದರೆ ಡೋರ್ ಓಪನ್ ಆದಂಗೆ ಡಿಜಿಟಲ್ ರೈಟ್ ರೆಡ್ ಲೈಟ್ ಲೋ, ರೆಡ್ ಲೈಟ್ ಆಫ್ ಆಗುತ್ತೆ, ಗ್ರೀನ್ ಲೈಟ್ ಆನ್ ಆಗುತ್ತೆ. ಆಮೇಲೆ ಡಿಲೇ 3 ಸೆಕೆಂಡ್ ಕೊಡುತ್ತೆ, 3 ಸೆಕೆಂಡ್ ಡಿಲೇ. ಓಕೆ, ಬ್ಯಾರಿಯರ್ ಸರ್ವೋ ಡಾಟ್ ರೈಟ್ 0 ಡಿಗ್ರಿ, ಕ್ಲೋಸ್ ಹೆಂಗಾಗುತ್ತೆ 0 ಡಿಗ್ರಿ ಮತ್ತೆ ಶಿಫ್ಟ್ ಆಗುತ್ತೆ. ರೆಡ್ ಲೈಟ್ ಲೋ ಆವಾಗ ರೆಡ್ ಲೈಟ್ ಹೈ ಆಗುತ್ತೆ, ಗ್ರೀನ್ ಲೈಟ್ ಲೋ ಆಗುತ್ತೆ. ಮತ್ತೆ ಡಿಲೇ 500 ಮಿಲಿ ಸೆಕೆಂಡ್ ಡಿಲೇ ಕೊಡುತ್ತೆ. ಮತ್ತೆ ಅದೇ ಥರ ಡಿಲೇ 100 ಏನಕ್ಕೆ ಅಂದರೆ ಇದಕ್ಕೆ 100 ಮಿಲಿ ಸೆಕೆಂಡ್, ಅದಕ್ಕೆ ಸೀರಿಯಲ್ ಮಾನಿಟರ್ಗೆ ಅದು ಪ್ರತಿ 100 ಮಿಲಿ ಸೆಕೆಂಡ್ಗೆ ಒಂದೊಂದ್ಸಲಿ ರೀಡಿಂಗ್ ಮಾಡ್ತಾ ಇರುತ್ತೆ, ನಮ್ಮ ವ್ಯಾಲ್ಯೂನ ರೀಡ್ ಮಾಡ್ತಾ ಇರುತ್ತೆ. ಓಕೆ, ಈಗ ಬಂದ್ಬಿಟ್ಟು ಕೋಡ್ ಎಕ್ಸ್ಪ್ಲನೇಷನ್ ಲೈನ್ ಬೈ ಲೈನ್ ನಾವು ಮಾಡಿದ್ದೀವಿ. ಸರ್ವೋ ಡಾಟ್ ಹೆಚ್ ಸರ್ವೋ ಆಬ್ಜೆಕ್ಟು, ಇದೇನಕ್ಕೆ ಇನ್ಕ್ಲೂಡ್ ನಾವು ಸರ್ವೋ ಡಾಟ್ ಹೆಚ್ನ ಯೂಸ್ ಮಾಡ್ತೀವಲ್ಲ, ಸರ್ವೋ ಲೈಬ್ರರಿ. ಇದು ಸರ್ವೋ ಲೈಬ್ರರಿ ಏನಕ್ಕೆ ಅಂದರೆ ಸರ್ವೋ ಮೋಟರ್ ಯೂಸ್ ಮಾಡಿದ್ದೀವಲ್ಲ, ಸೊ ಅದಕ್ಕೆ ಪಿನ್ ಡೆಫಿನೇಷನು ಪಿನ್ 9, ಪಿನ್ 10 ಟ್ರಿಕ್ ಪಿನ್ ಎಕೋ ಪಿನ್ನಿಗೆ, ಪಿನ್ 6 ಸರ್ವೋ ಮೋಟರ್ಗೆ, ಪಿನ್ 7 ಪಿನ್ 8 ಎಲ್ ಇ ಡಿಗೆ. ಸೆಟಪ್ ಏನಕ್ಕೆ ನಾವು ಪಿನ್ನ ಕಾನ್ಫಿಗರ್ ಮಾಡ್ತಿದ್ದೀವಲ್ಲ, ಆಮೇಲೆ ಸೀರಿಯಲ್ ಮಾನಿಟರ್ಗೆ ಅದು ಮೆಸೇಜ್ನ ಸೆಂಡ್ ಮಾಡೋಕ್ಕೆ ಸೀರಿಯಲ್ ಡಾಟ್ ಬಿಗಿನ್ 9600 ಅಂತ ಯೂಸ್ ಮಾಡ್ತೀವಿ. ಪಲ್ಸ್ ಇನ್ನಿಗೆ ಅದು ಎಷ್ಟೊತ್ತು ಎಕೋ ಪಿನ್ ಹೈ ಆಗಿದೆ ಅಂದರೆ ಎಷ್ಟೊತ್ತು ತನಕ ಅದು ರಿಸೀವ್ ಮಾಡ್ತಿದೆ, ಅದು ಡ್ಯೂರೇಷನ್ ಫೈಂಡ್ ಔಟ್ ಮಾಡೋಕ್ಕೆ. ಆ ಡ್ಯೂರೇಷನಿಂದ ನಾವು ಡಿಸ್ಟೆನ್ಸ್ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ಕೋಬೋದು. ಆ ಡಿಸ್ಟೆನ್ಸ್ ಬಂದಿದ್ದರಿಂದ ನಾವು ಇಫ್ ಕಂಡೀಷನಿಗೆ ಹಾಕಿ ಅದು ಸರ್ವೋ ಮೋಟರ್ 90 ಡಿಗ್ರಿ ಇಲ್ಲ ಸರ್ವೋ ಮೋಟರ್ 0 ಕ್ಲೋಸ್ ಇಲ್ಲ ಓಪನ್ ಮಾಡ್ಕೋಬೋದು. ಓಕೆ, ಇದಾಗಿದ್ದು ಕೋಡ್ ಎಕ್ಸ್ಪ್ಲನೇಷನು. ಈಗ ಬಂದ್ಬಿಟ್ಟು ಅಡ್ವಾಂಟೇಜಸ್ ಮತ್ತು ಲಿಮಿಟೇಷನ್ ನೋಡ್ತಾ ಹೋಗೋಣ. ಅಡ್ವಾಂಟೇಜಸ್ ಏನು, ಕಾಂಟ್ಯಾಕ್ಟ್ಲೆಸ್ ವೆಹಿಕಲ್ ಡಿಟೆಕ್ಷನ್, ಲೋ ಕಾಸ್ಟ್ ಆ್ಯಂಡ್ ಈಸಿ ಟು ಬಿಲ್ಡ್, ಸಿಂಪಲ್ ಆರ್ಡಿನೋ ಪ್ರೋಗ್ರಾಮ್, ಕ್ಲಿಯರ್ ರೆಡ್ ಮತ್ತು ಗ್ರೀನ್ ಲೈಟ್ ಇಂಡಿಕೇಶನ್, ಸರ್ವೋ ಮೋಟರ್ ಪ್ರೊವೈಡ್ ಆಟೋಮೆಟಿಕ್ ಬ್ಯಾರಿಯರ್ ಮೂವ್ಮೆಂಟ್.
ಗುಡ್ ಬಿಗಿನರ್ ಫ್ರೆಂಡ್ಲಿ ಪ್ರಾಜೆಕ್ಟ್ ಮತ್ತು ಆ್ಯಕ್ಚುಯೇಟರ್ಸ್. ಓಕೆ, ಲಿಮಿಟೇಷನ್ ಬಂದ್ಬಿಟ್ಟು ಎಚ್ ಸಿ ಎಸ್ ಆರ್ ಪರ್ಫಾರ್ಮ್ ಅದೇ ಆ್ಯಂಗಲ್ ಮತ್ತು ಸರ್ಫೇಸ್ ಸ್ವಲ್ಪ ವೇರಿ ಆಗುತ್ತೆ. ಆಮೇಲೆ 15 ಸೆಂಟಿಮೀಟರ್ ಥ್ರೆಶೋಲ್ಡ್ ನಾವೇ ಸೆಟ್ ಮಾಡ್ಕೋಬೋದು. ಅಂದರೆ 0ಗಿಂತ ಮೇಲೆ 15ಗಿಂತ ಒಳಗೆ ಅಂತ ಹೇಳಿದ್ನಲ್ಲ, ಅದನ್ನು ನಾವು ಜಾಸ್ತಿ ಇಲ್ಲ ಕಮ್ಮಿ ನಾವೇ ಸೆಟ್ ಮಾಡ್ಕೋಬೇಕು. ಓಕೆ, ನೋ ಅಥೆಂಟಿಕೇಶನ್ ಆರ್ ಪೇಮೆಂಟ್ ಸಿಸ್ಟಮ್ ಇಲ್ಲ ಇಲ್ಲಿ, ಅಥೆಂಟಿಕೇಶನ್ನು ಯಾವುದೂ ಇಲ್ಲ. ಅದನ್ನು ನಾವು ಫ್ಯೂಚರಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ, ಬ್ಯಾರಿಯರ್ ಟೈಮಿಂಗ್ ಇಸ್ 3 ಸೆಕೆಂಡ್. ಓಕೆ, ಫಾರ್ ರಿಯಲ್ ಟೈಮ್ ಪಾರ್ಕಿಂಗ್ ಸೆನ್ಸರ್ ಸ್ಟ್ರಾಂಗ್ ಮೆಕ್ಯಾನಿಸಮ್ ಬೇಕಾಗುತ್ತೆ ರಿಯಲ್ ಆಗಿ ಅಪ್ಲೈ ಮಾಡಬೇಕಾದ್ರೆ. ಓಕೆ, ಅಪ್ಲಿಕೇಶನ್ ಬಂದ್ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು: ಪಾರ್ಕಿಂಗ್ ಎಂಟ್ರಿ, ಸ್ಕೂಲ್ ಗೇಟು, ಮಾಡೆಲ್ ಟೋಲ್ ಗೇಟ್, ಗ್ಯಾರೇಜ್ ಆಟೋಮೇಷನ್, ಸ್ಮಾರ್ಟ್ ಬಿಲ್ಡಿಂಗ್ ಮಾಡೆಲ್ಸ್, ರೋಬೋಟಿಕ್ ಪ್ರಾಜೆಕ್ಟ್. ಇದಿಷ್ಟರಲ್ಲಿ ಅದರ ಅಪ್ಲಿಕೇಶನು. ಈಗ ಕನ್ಕ್ಲೂಷನ್ ನೋಡ್ತಾ ಹೋದರೆ ನಾವೇನೇನು ಕಲಿಬೋದು ಅಂದರೆ ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಮೆಜರ್ಮೆಂಟ್ ಬಗ್ಗೆ, ಡಿಜಿಟಲ್ ಐಬೋ ಪಿನ್ ಬಗ್ಗೆ, ಸರ್ವೋ ಮೋಟರ್ ಬಗ್ಗೆ, ಇಫ್ ಕಂಡೀಷನ್ನು, LED ಸ್ಟೇಟಸ್ ಇಂಡಿಕೇಶನ್ನು, ಸೀರಿಯಲ್ ಮಾಡಿ ಡಿಬಗ್ಗಿಂಗ್, ಇದಿಷ್ಟು ಕಲಿಬೇಕು. ಕೀ ಟೇಕ್ವೇ ಅಂದರೆ ದ ಆರ್ಡಿನೋ ಕಂಟಿನ್ಯೂಸ್ಲಿ ಮೆಜರ್ ಡಿಸ್ಟೆನ್ಸ್. ಆರ್ಡಿನೋ ಏನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಡಿಸ್ಟೆನ್ಸ್ನ ಮೆಜರ್ ಮಾಡ್ತಾ ಇರುತ್ತೆ. ವೆನ್ ಎನ್ ವೆಹಿಕಲ್ ಕಮ್ಸ್ ವಿದಿನ್ ದ ಸೆಲೆಕ್ಟೆಡ್ ರೇಂಜ್, ವೆಹಿಕಲ್ಲು ಸೆಲೆಕ್ಟೆಡ್ ರೇಂಜ್ ಅಂದರೆ 0ಗಿಂತ ಮೇಲೆ 15 ಸೆಂಟಿಮೀಟರ್ಗಿಂತ ಒಳಗೆ ಬಂದರೆ ಅದು ಸರ್ವೋ ಮೋಟರ್ಗೆ ಇಂಡಿಕೇಶನ್ ಓಪನ್ ಮಾಡು ಅಂತ ಕೊಡುತ್ತೆ. ಅವಾಗ ಗ್ರೀನ್ ಲೈಟ್ ಆನ್ ಆಗುತ್ತೆ ಮತ್ತು ಡೋರು ಓಪನ್ ಆಗುತ್ತೆ. ಅಂದರೆ ಸರ್ವೋ ಮೋಟರ್ 90 ಡಿಗ್ರಿ ರೊಟೇಟ್ ಆಗುತ್ತೆ. 3 ಸೆಕೆಂಡ್ ವೇಟ್ ಮಾಡುತ್ತೆ, ಆಮೇಲೆ ಮತ್ತೆ ಕ್ಲೋಸ್ ಮಾಡುತ್ತೆ 0 ಡಿಗ್ರಿಗೆ. ಓಕೆ, ಇದಾಗಿತ್ತು ಎಂಡಿಂಗು. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದು ಪ್ರಾಜೆಕ್ಟ್ದು ಎಕ್ಸ್ಪ್ಲನೇಷನ್ ಆಯಿತು. ಈಗ ಬಂದ್ಬಿಟ್ಟು ಪ್ರಾಜೆಕ್ಟ್ನ ನಾವು ಬಿಲ್ಡ್ ಮಾಡಿ ನೋಡೋಣ. ಥಿಂಕರ್ ಕ್ಯಾಡ್ ಸಾಫ್ಟ್ವೇರಲ್ಲಿ ಬಿಲ್ಡ್ ಮಾಡಿ ನೋಡೋಣ. ಓಕೆ, ಬನ್ನಿ, ಕ್ರಿಯೇಟು ಸರ್ಕ್ಯೂಟ್ಸು, ಓಕೆ, ನಮ್ಗೆ ಬೇಕಾಗಿರೋ ಕಾಂಪೊನೆಂಟ್ಸ್ ಎಲ್ಲ ಒಂದೊಂದೇ ತಗೊಬಿಡೋಣ. ಆರ್ಡಿನೋ ಊನೋ, ಬ್ರೆಡ್ ಬೋರ್ಡು, ನೆಕ್ಸ್ಟ್ ಬೇಕಾಗಿರೋದು ನಮಗೆ LED, ರೆಡ್ಡು LED, ಗ್ರೀನು, ಗ್ರೀನ್ LED. ಓಕೆ, ಇದೆರಡು ಬೇಕಾಗಿರೋದು. ಈಗ ರೆಜಿಸ್ಟರು ತಗೊಬಿಡೋಣ. ಓಕೆ, ರೆಜಿಸ್ಟರು 220 ಕಿಲೋ ಓಮು, 20 ಓಮ್, ಸಾರಿ ಓಮು. ಓಕೆ, ಎರಡು ತೊಗೊಂಡೆ. ಈಗ ಇನ್ನೊಂದು ಬೇಕಾಗಿರೋ ಸರ್ವೋ ಮೋಟರು. ಸರ್ವೋ ಮೋಟರು. ನೆಕ್ಸ್ಟ್ ಬೇಕಾಗಿರೋದು ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸರ್. ಇದಿಷ್ಟು ಬೇಕಾಗಿರೋ ಕಾಂಪೊನೆಂಟ್ಸು. ಬನ್ನಿ ಇದನ್ನು ಅರೇಂಜ್ ಮಾಡ್ಕೊಬಿಡೋಣ ಒಂದಾಗೆ. ನಾವು ಇದನ್ನು ರೊಟೇಟ್ ಮಾಡಿಬಿಡ್ತೀವಿ. ರೊಟೇಟ್ ಮಾಡಿಬಿಟ್ಟಿದ್ದೀನಿ. ಈಗ ಫಸ್ಟ್ ಮೇನ್ ಕೆಲಸ ಮಾಡೋದು ಕಾಮನ್ VCC, ಕಾಮನ್ ಗ್ರೌಂಡ್. ಕಾಮನ್ VCC ಅದಕ್ಕೆ ಕಲರ್ನ ರೆಡ್ ಮಾಡ್ಕೊಬಿಡ್ತೀನಿ. ಓಕೆ, ಕಾಮನ್ ಗ್ರೌಂಡಿಗೆ ಕಲರ್ ಬ್ಲ್ಯಾಕ್ ಮಾಡ್ಕೊಬಿಡ್ತೀನಿ. ಓಕೆ, ಕಾಮನ್ ಗ್ರೌಂಡ್ ರೆಡ್ಡು. ಓಕೆ, ಕಾಮನ್ VCC, ಕಾಮನ್ ಗ್ರೌಂಡ್ ಕೊಟ್ಟಾಯಿತು. ಈಗ LEDನ ಸೆಟ್ ಮಾಡ್ಕೊಬಿಡೋಣ ಇಲ್ಲಿ. ಈಗ ರೆಜಿಸ್ಟರ್ನ ಗ್ರೌಂಡಿಗೆ ಕೊಟ್ಬಿಡೋಣ. ಓಕೆ, ರೆಜಿಸ್ಟರ್ನ ಗ್ರೌಂಡು, ಇನ್ನೊಂದು ರೆಜಿಸ್ಟರ್ ಗ್ರೀನಿಂದ ಗ್ರೌಂಡ್. ಓಕೆ, ಈಗ ಬಂದ್ಬಿಟ್ಟು ಪಾಸಿಟಿವ್ ಕನೆಕ್ಷನ್. ಪಾಸಿಟಿವ್ ಗ್ರೀನಿಂದ ನಾವು ಪಿನ್ ನಂಬರ್ 7ಗೆ ಕನೆಕ್ಟ್ ಮಾಡ್ತೀವಿ. ಪಿನ್ ನಂಬರ್ 7, ಇದ್ರ ಕಲರ್ ಗ್ರೀನ್ ಮಾಡ್ಕೊಬಿಡೋಣ, ಗ್ರೀನ್. ಓಕೆ, ಈಗ ಪಿನ್ ನಂಬರ್ ರೆಡ್ ಪಾಸಿಟಿವ್ ಎಲ್ಲಿ ಕನೆಕ್ಟ್ ಮಾಡಬೇಕಂದ್ರೆ ಪಿನ್ ನಂಬರ್ 80 ಕನೆಕ್ಟ್ ಮಾಡ್ತೀವಿ. ಪಿನ್ ನಂಬರ್ 80 ಕನೆಕ್ಟ್ ಮಾಡಿದ್ವಿ. ಇದ್ರ ಕಲರ್ ರೆಡ್ ಮಾಡ್ಕೊಬಿಡ್ತೀನಿ. ಓಕೆ, ಇದ್ರ ಕನೆಕ್ಷನ್ ಮುಗೀತು. ಈಗ ಅಲ್ಟ್ರಾಸಾನಿಕ್ ಸೆನ್ಸರ್ ಕನೆಕ್ಷನ್ ಮಾಡ್ಕೊಬಿಡೋಣ. ಕಾಮನ್ VCC ಕನೆಕ್ಷನ್ ಮಾಡ್ತೀನಿ. VCC ಟು ಕಾಮನ್ VCC, ಕಾಮನ್ ಗ್ರೌಂಡ್ ಟು ಕಾಮನ್ ಗ್ರೌಂಡ್ ಟು ಕಾಮನ್ ಗ್ರೌಂಡು. ಓಕೆ, ಇದ್ರ ಕಲರ್ ರೆಡ್. ಈಗ ಕಲರ್ ಬ್ಲ್ಯಾಕ್ ಮಾಡಿಬಿಡೋಣ. ಗ್ರೌಂಡ್ ಟು ಗ್ರೌಂಡ್.
ಓಕೆ, ಈಗ ಟ್ರಿಗ್ ಪಿನ್ನ ನಾವು ಪಿನ್ ನಂಬರ್ 9ಗೆ ಕನೆಕ್ಟ್ ಮಾಡ್ತೀವಿ. ಟ್ರಿಗ್ ಪಿನ್ ನಂಬರ್ 9 ಇದ್ರ ಕಲರ್ ಚೇಂಜ್ ಮಾಡ್ಕೊಬಿಡೋಣ, ಆರೆಂಜ್ ಮಾಡ್ಕೊಬಿಡ್ತೀನಿ. ಓಕೆ, ಈಗ ಎಕೋ ಪಿನ್ನ ನಾವು ಪಿನ್ ನಂಬರ್ 10ಗೆ ಕನೆಕ್ಟ್ ಮಾಡ್ಕೊಬಿಡೋಣ. 10 ಇದ್ರ ಕಲರು ಚೇಂಜ್ ಮಾಡ್ಕೊಬಿಡ್ತೀನಿ, ಪರ್ಪಲ್ ಹಾಕ್ತೀನಿ. ಇಲ್ಲಿಗೆ ನಮಗೆ ಅಲ್ಟ್ರಾಸಾನಿಕ್ ಡಿಸ್ಟೆನ್ಸ್ ಸೆನ್ಸ್ ಅಂತ ಕನೆಕ್ಷನ್ ಮುಗೀತು. ಈಗ ನಮಗೆ ಸರ್ವೋ ಮೋಟರ್ ಕನೆಕ್ಷನ್ ಮಾಡಿದರೆ ಮುಗೀತು. ಸಿಗ್ನಲಿಂದ ನಾವು ಸರ್ವೋ ಮೋಟರ್ ಸಿಗ್ನಲಿಂದ ಪಿನ್ ನಂಬರ್ 6ಗೆ ಕನೆಕ್ಟ್ ಮಾಡ್ತೀವಿ. ಸಿಗ್ನಲಿಂದ 6ಗೆ ಇದ್ರ ಕಲರ್ ಬಂದ್ಬಿಟ್ಟು ಎಲ್ಲ ಮಾಡಿಬಿಡ್ತೀನಿ. ಓಕೆ, ಇಲ್ಲ ಸೈಡ್ ವೇಸ್ ಪ್ಲೇ ಮಾಡಿ. ಓಕೆ, ಈಗ ಪವರಿಂದ ಕಾಮನ್ VCC ಕನೆಕ್ಟ್ ಮಾಡ್ತೀನಿ. ಕಾಮನ್ VCC ಕಲರ್ ರೆಡ್. ಓಕೆ, ಈಗ ಗ್ರೌಂಡಿಂದ ಕಾಮನ್ ಗ್ರೌಂಡ್, ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್. ಇದಿಷ್ಟು ಈಗ ಕನೆಕ್ಷನ್ ಇತ್ತು. ಈಗ ಬನ್ನಿ ಕೋಡ್ನ ಇನ್ಸ್ಟಾಲ್ ಮಾಡ್ಕೊಬಿಡೋಣ. ಕೋಡ್ ಬ್ಲಾಕ್ಸ್ ಟೆಕ್ಸ್ಟ್ ಕಂಟಿನ್ಯೂ ಬೈ ಡಿಫಾಲ್ಟ್. ಇನ್ಸ್ಟಾಲ್ ಮಾಡ್ಕೊಬಿಟ್ಟಿದ್ದೀವಿ. ಓಕೆ, ಕೋಡ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಈಗ ಸ್ಟಾರ್ಟ್ ಸಿಮ್ಯುಲೇಷನ್ ಕೊಡೋಣ. ಓಕೆ, ಜೂಮ್ ಮಿನಿಮೈಸ್ ಮಾಡ್ಕೊಬಿಡ್ತೀನಿ. ಈಗ ರೆಡ್ ಲೈಟ್ ಏನಕ್ಕೆ ಆನ್ ಆಗಿದೆ ಗೊತ್ತಾ? ಡಿಸ್ಟೆನ್ಸ್ 15 ಸೆಂಟಿಮೀಟರ್ಗೆ ಅಂತ ಒಳಗಿಲ್ಲ, ಆಬ್ಜೆಕ್ಟ್ 15 ಸೆಂಟಿಮೀಟರ್ಗಿಂತ. ಇದು ಫಾರ್ ಎಕ್ಸಾಂಪಲ್, ಈ ಬಾಲ್ನ ಕಾರ್ ಥರ ಅಂದ್ಕೊಳ್ಳಿ. ಈ ಕಾರು ಎಂಟರ್ ಆಗುತ್ತಾ ಇದೆ ಅಲ್ಲಿ ತನಕ, ಇಲ್ಲಿ 15 ಸೆಂಟಿಮೀಟರ್ ತನಕ ಇನ್ನೂ ಆ ಗೇಟ್ ಹತ್ರ ಬಂದಿಲ್ಲ. ಓಕೆ, ಕಾರು ಅದಕ್ಕೆ ಅದು ಕ್ಲೋಸ್ ಆಗಿದೆ. ರೆಡ್ ಲೈಟ್ ಆನ್ ಆಗಿದೆ, ಇದು ಕ್ಲೋಸ್ ಆಗಿದೆ ಗೇಟ್. ಯಾವಾಗ ಕಾರು 15 ಸೆಂಟಿಮೀಟರ್ ಒಳಗೆ ಬರುತ್ತೋ, ಇಲ್ಲಿ ನೋಡಿ 15 ಸೆಂಟಿಮೀಟರ್ ಒಳಗೆ ಬರುತ್ತೋ, ಗ್ರೀನ್ ಲೈಟ್ ಆನ್ ಆಯಿತು, ಡೋರ್ ಓಪನ್ ಆಯಿತು. 3 ಸೆಕೆಂಡ್ ವೇಟ್ ಮಾಡ್ತೀವಿ. 1 2 3 ಮತ್ತೆ ತೋರಿಸ್ತೀನಿ ನೋಡಿ. 15 ಸೆಂಟಿಮೀಟರ್ ಒಳಗೆ ಬರೋಕ್ಕೂ ಗ್ರೀನ್ ಲೈಟ್ ಆನ್ ಆಗುತ್ತೆ, ಈ ಡೋರ್ ಓಪನ್ ಆಗುತ್ತೆ, ಸರ್ವೋ ಮೋಟರ್ ಡೋರು. ಓಕೆ, 15 ಸೆಂಟಿಮೀಟರ್ ಒಳಗೆ ಗ್ರೀನ್ ಲೈಟು, ಇದು 3 ಸೆಕೆಂಡ್ ವೇಟ್ ಮಾಡ್ತು, ಮತ್ತೆ ಕ್ಲೋಸ್ ಆಯಿತು, ಮತ್ತೆ ಓಪನ್ ಆಯಿತು, 3 ಸೆಕೆಂಡ್ ಡಿಲೇ. ಓಕೆ, ಈ ಥರ ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ಅದೇ ಈಗ ಸ್ವಲ್ಪ ಡಿಸ್ಟೆನ್ಸ್ ಮೇಲೆ ಹೋದರೆ ರೆಡ್ ಲೈಟ್ ಆನ್ ಆಯಿತು, ಡೋರ್ ಕ್ಲೋಸ್ ಆಯಿತು. ಈಗ ಬೇಕಿದ್ರೆ ಇದನ್ನು ಸೀರಿಯಲ್ ಮಾನಿಟರ್ ಯಾವ ಥರ ಸ್ಟೋರ್ ಮಾಡುತ್ತೆ ಗೊತ್ತಾ? ಡಿಸ್ಟೆನ್ಸ್ನ ಕಂಟಿನ್ಯೂಸ್ ಮೆಜರ್ ಮಾಡ್ತಾ ಹೋಗುತ್ತೆ. ನೋಡಿ 75 ಸೆಂಟಿಮೀಟ್ರಲ್ಲಿದೆ, ಅದೇ ಹತ್ತಿರ ಬಂದರೆ ಹತ್ತಿರ ಚೇಂಜ್ ಆಗುತ್ತೆ, ಅದೇ ಇನ್ನೂ ತುಂಬ ಹತ್ತಿರ ಬಂದರೆ ಇನ್ನೂ ಸೇಮ್ ಅದು ಡಿಸ್ಟೆನ್ಸ್ನ ಬರಿತಾ ಹೋಗುತ್ತೆ, ಇಲ್ಲಿ ಸ್ಟಾಪ್ ಆಗುತ್ತೆ. ಮತ್ತು ಅದೇ ರೀತಿ ಪ್ರೊಸೆಸ್ ನಡೀತಾ ಇರುತ್ತೆ ಸೀರಿಯಲ್ ಮಾನಿಟರಲ್ಲಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಪ್ರಾಜೆಕ್ಟ್ ಜೊತೆ ಸಿಗೋಣ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ವಾಚ್ ಮಾಡ್ತಿರೋ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಮುಂಚಿಂದ ವಿಡಿಯೋ ನೋಡ್ತಿದ್ರು ಅವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.